ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವಿಲ್ಲಿ ಕೀಳಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಕಿರಣ್ ಏನು ಮಾಡ್ತಾ ಇದ್ದಾನೋ ಏನೋ ಒಂದು ಗೊತ್ತಾಗ್ತಾ ಇಲ್ವೇ. ಫೋನ್ ಮಾಡಿದ್ರೆ ಫೋನ್ ಯಾಕೋ ಸ್ವಿಚ್ ಆಫ್ ಬರ್ತೈತೆ. ಹೆಂಗಾದ್ರೂ ಮಾಡಿ ಅವನು ಹೋಗಿ ಮೀಟ್ ಮಾಡಿ ಏನಾಯ್ತು ಅಂತ ನಾವು ವಿಚಾರಿಸ್ಕೊಂಬರ್ಬೇಕಲ್ಲ. ಹೌದು, ಸೀಮನ್ ಮನೆ ಹತ್ರ ಹೋದರೆ ಸೀಮನ್ ನಂಬರಿಂದ ಸೀಮನ್ಗೆ ಅವ್ರ ಅಕ್ಕನ ನಂಬರೋ ಏನೋ ಐತಿ ಅನ್ಸುತ್ತೆ. ಅವ್ರ ಹತ್ರ ವಿಚಾರಿಸ್ಬೇಕು, ಕಿರಣ್ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಕೇಳಬೇಕು. ಫೋನ್ ರಿಸೀವ್ ಮಾಡಿದರೆ ಇವತ್ತೆಂಗೂ ನಮ್ಮ ಮನೇಲಿ ಯಾರೂ ಇಲ್ಲ. ಆ ಲಾವಣ್ಯನು ಎಲ್ಲೋ ಹೋಗವಳೆ. ಅಯ್ಯೋ, ಬಂದಿದ್ದೆ ಇಷ್ಟೊತ್ತಿಗೆ ಒಂದು 5 ನಿಮಿಷ ಮಾತಾಡಿಸಿ ಕಳಿಸ್ಬೋದಾಯ್ತು. ಫೋನು ಸ್ವಿಚ್ ಆಫ್ ಮಾಡ್ಕೊಂಡವನೆ ಹಾಳಾದವನು. ಹಾಯ್ ಸೀಮಾ, ಹೌ ಆರ್ ಯು? ಏನು ಹೊರಗಡೆ ಕೂತ್ಕೊಂಡು ಹಿಂಗೆ ನಗ್ತಾ ಇದೀಯಾ? ಏನೋ ಹಾಡು ಹೇಳ್ತಾ ಇದ್ದಂಗಿತ್ತು. ಯಾಕೋ ಇಲ್ಲಿಗೆ ಬಂದಿದ್ಯಾ? ಏನ್ ಬೇಕು ನಿನ್ಗೆ? ನೀನೇ ಬೇಕು ನನಗೆ. ಬರ್ತೀಯಾ? ಏನಂದ್ರೆ? ಏ ವಾಸು, ನಿನ್ಗೇನ್ ತಲೆಗೆಲ್ಲ ಕೆಟ್ಟಾಯ್ತಾ? ಯಾಕೆ? ಹೆಂಗಾಯ್ತು ಮೈಗೆ? ನಾನು ಯಾರು ಅಂತ ಗೊತ್ತಿದ್ದನು ಹಿಂಗ್ ಮಾತಾಡ್ತಾ ಇದ್ದೆ ನಮ್ಮನೆ ಹತ್ರ ಬಂದು? ಅಯ್ಯೋ, ನಿಮ್ಮ ಮನೆ ಹತ್ರ ಸುಮ್ಮನೆ ಬಂದಿಲ್ಲ ಸೀಮಾ. ನಾನು ನಿನ್ನ ಮದುವೆ ಆಗಕ್ಕೆ ಏನು ಕೇಳಕ್ಕೆ ಬಂದಿದ್ದೀನಿ. ನಾನು ನಿನ್ನ ಹೈಸ್ಕೂಲ್ ಆಗಿದ್ದಾಗಿಂದ ಲವ್ ಮಾಡ್ತಾ ಇದ್ದೀನಿ. ನೀನೇ ನನ್ನ ಪ್ರೀತಿನ ಒಪ್ಕೊತಾ ಇಲ್ಲ. ಅದಕ್ಕೆ ನಿಮ್ಮ ಅತ್ತಿಗೆಗೆ ಹೇಳ್ದೆ, ಆಯಿತು ಮನೆ ಹತ್ರ ಬರ್ರಿ ಮಾತಾಡೋಣ ಅಂತಾನ ಹೇಳಿದ್ರು. ಅದಕ್ಕೆ ಬಂದೆ. ನೀನು ನನ್ನವಳು, ಇನ್ಮೇಲೆ ನಾನು ನೀನು ಜೋಡಿ. ಇವನು ಯಾವನಪ್ಪ? ಇವನು ಸೊಳ್ಳೆ ಇದ್ದಂಗಿದ್ದಾನೆ. ಇವನ್ನ ನಾನ್ ಮದ್ವೆ ಆಗ್ಬೇಕಾ? ಇವನ್ ಲವ್ ಮಾಡ್ತಾ ಇದ್ದೀನಿ ನನ್ನ ಮಾತ್ರಕ್ಕೆ ನಾನು ಯಾಕೆ ಲವ್ ಮಾಡ್ತಿದ್ದೀನಿ? ಆ ಲಾವಣಿಗೆ ಒಂದಿಷ್ಟು ಬುದ್ಧಿ ಬೇಡವಾ? ಇವನ್ನ ಮನೆ ಹತ್ರ ಬರ ಕೇಳಿದಾಳೆ, ನಾನು ಯಾವಾಗ ಇವನು ಲವ್ ಮಾಡ್ತಿದ್ದೀನಿ ಅಂತ ಹೇಳಿದೆ? ಸೀಮಾ ಸೀಮಾ, ನಿನ್ನ ಯಾವಳ ಮದ್ವೆ ಆಗ್ತಾನೆ? ನಿನ್ನ ಯಾವಳ ಮದ್ವೆ ಆಗ್ತಾನೆ? ಮುಚ್ಕೊಂಡು ಹೋದ್ರೆ ಸರಿ. ಇವಾಗ ವಾಸ ಅಲ್ಲ ನೀನು, ಸೊಳ್ಳೆ ಸೊಳ್ಳೆ. ನಿನ್ ಫ್ರೆಂಡ್ಸ್ ಎಲ್ಲ ಹಂಗೆ ತಾನೇ ಕರಿತಾ ಇದ್ದಿದ್ದು, ಸೊಳ್ಳೆ ಅಂತಾನ. ಸೊಳ್ಳೆ ಇದ್ದಂಗಿದ್ಯಾ, ಉಫ್ ಅಂದ್ರೆ ಯಾರು ಹೋಗ್ತೀಯ ನೀನು? ನನ್ನ ಮದ್ವೆ ಆಗ್ತೀಯ? ಮುಚ್ಕೊಂಡು ಹೋಗಲೇ ಹೋಗ. ನಿನಗೂ ನನಗೂ ಮ್ಯಾಚಿಂಗೇ ಇಲ್ಲ. ಯಾಕಂಗಂತೀಯ ಸೀಮಾ? ನನಗೂ ನಿನಗೂ ಯಾಕೆ ಮ್ಯಾಚ್ ಆಗಲ್ಲ? ಎಲ್ಲ ಮ್ಯಾಚಿಂಗ್ ಆಗುತ್ತೆ, ಕಲರ್ ಮ್ಯಾಚಿಂಗ್ ಆಗುತ್ತೆ. ಆಮೇಲೆ ನಾನು ಚೆನ್ನಾಗಿ ಓದಿದ್ದೀನಿ. ನಾನು ಇಂಜಿನಿಯರಿಂಗ್ ಸೇರ್ಕೊಂಡಿದ್ದೆ, ಆದರೆ ನಾನು ಇಂಜಿನಿಯರಿಂಗು ಫೇಲ್ ಆಗಿದ್ದೀನಿ. ಈಗ ನೀನು ಫೇಲ್ ಆಗಿದೆಯಾ, ನನಗೂ ನಿನಗೂ ಜೋಡಿ ಸರಿಯಾಗುತ್ತಲ್ಲ. ಅದಕ್ಕೆ ನಿನ್ನ ಬೇರೆ ಯಾರು ಜಾಸ್ತಿ ಓದಿರೋರು ಮದುವೆ ಆಗಲ್ಲ, ನಾನೇ ನಿನಗೆ ಸೂಟ್ ಆಗೋದು. ಸುಮ್ಮನೆ ಒಪ್ಕೊಂಡು ಮದುವೆ ಆಗು, ಇದೇ ಊರಾಗೆ ಇರ್ಬೋದು ನೀನು. ಏನಂದ್ರೆ ನಾನು ಇಂಜಿನಿಯರಿಂಗ್ ಫೇಲ್ ಆಗಿರೋ ವಿಷಯ ನಿನಗೆ ಹೆಂಗೋ ಗೊತ್ತಾಯ್ತು? ಯಾವಳ ಹೇಳ್ದಳು? ಇನ್ಯಾರು ಹೇಳ್ತಾರೆ? ನಿಮ್ಮ ಅತ್ತಿಗೆಗೆ ಹೇಳಿದ್ರು ಹಂಗಂತ. ನಾನು ಮಾತಾಡಿಸ್ದೆ ಸುಮ್ಮನೆ ನಿಮ್ಮ ಅತ್ತಿಗೆನ ಅಲ್ಲಿ ಹೋಗ್ತಾ ಇದ್ದಾಗ. ಅದಕ್ಕೆ ಅವಾಗೆಲ್ಲ ಗೊತ್ತಾಗೋಯ್ತು ನಿನ್ನ ವಿಷಯ ಎಲ್ಲನ. ಅದಕ್ಕೆ ಅವರು ಗಂಡು ಹುಡುಕ್ತಾ ಇದ್ದಾರಂತೆ ನಿನಗೆ ಮದುವೆ ಮಾಡಬೇಕು ಅಂತನ. ನಾನು ಅದಕ್ಕೆ ನಾನೇ ಲವ್ ಮಾಡ್ತಾ ಇದ್ದೀನಿ ಅಕ್ಕ, ನನಗೇನೆ ಮದುವೆ ಮಾಡಿಕೊಡ್ರಿ ನಿಮ್ಮ ದಿನ ಅಂದೆ. ಆಯಿತು ಮನೆ ಹತ್ರ ಬಾರಪ್ಪ ಮಾತಾಡೋಣ ಅಂತ ಹೇಳಿದ್ರು. ಅದಕ್ಕೆ ಮನೆ ಹತ್ರ ಬಂದೆ. ಏನು ಅವಳು ಹೇಳಿದ್ಲ ಲಾವಣ್ಯ ನಾನು ಇಂಜಿನಿಯರಿಂಗ್ ಫೇಲ್ ಆಗಿದ್ದೀನಿ ಅಂತ ನಿನಗೆ? ನಾನು ಯಾಕೆ ಫೇಲ್ ಆಗೋಣ? ಅವಳು ಸುಮ್ಮನೆ ತಮಾಷೆ ಮಾಡಿದಾಳೆ. ಸುಮ್ಮನೆ ಹೋಗು, ನನಗೂ ನಿನಗೂ ಮ್ಯಾಚಿಂಗೇ ಇಲ್ಲ. ನನ್ನ ಡ್ರೀಮ್ ಬಾಯೇ ಬೇರೆ, ನೀನೇ ಬೇರೆ. ನಿನಗೂ ಅವನಿಗೂ ಅಜಗಜರ ಅಂತ ವ್ಯತ್ಯಾಸ ಇದೆ. ನನ್ನ ಹೀರೋ ಫಿಲಮಲ್ಲಿ ಹೀರೋ ತರ ಇದ್ದಾನೆ, ಫಿಲಮ್ ಹೀರೋ. ಆ ತರ ಅದೇ ನಿನ್ ತರ ಕಾಮಿಡಿ ಆಕ್ಟರ್ ಅಲ್ಲ. ಹೋಗೋ ಸುಮ್ಮನೆ. ಅಯ್ಯೋ ಬಿಡು ಸೀಮಾ, ಅದನ್ನ ಯಾಕೆ ಮುಚ್ಚಿಡ್ತೀಯಾ? ಏನಾದರೂ ಒಂದು ದಿವಸ ಗೊತ್ತಾಗಲೇಬೇಕು ತಾನೆ. ನಾವಿಬ್ರು ಲವ್ ಮಾಡಿ ಮದುವೆ ಆಗೋಣ. ನಾನು ನಿನ್ನ ಅಷ್ಟು ವರ್ಷದಿಂದ ಲವ್ ಮಾಡ್ತಿದ್ದೀನಿ, ನೀನೇ ನನ್ನ ಕಣ್ಣೆದ್ದು ನೋಡ್ತಾ ಇರಲಿಲ್ಲ. ಈಗ ಹೆಂಗೋ ಅತ್ಲಾಗೆ ನನ್ನ ಅದೃಷ್ಟ ನೀನೇ ಸಿಗ್ತಾ ಇದೆಯಾ. ನನ್ನ ಒಳಗೆ ಕರೆಯಲ್ವಾ? ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದೆಯಲ್ಲ ಬಾವಿ ಪತಿನ. ನೋಡು, ಬಾವಿ ಪತಿ ಗೀವಿ ಪತಿ ಅಂತ ಬಂದ್ರೆ ಏನೂ ಇಲ್ಲ. ನೀನ್ ಯಾವನೋ ನನಗೆ ಪತಿ ಆಗಕ್ಕೆ? ನಿನಗೇನು ಯೋಗ್ಯತೆ ಐತೆ? ಏನು ಅರ್ಹತೆ ಐತೆ? ನನ್ನ ನಂದದಲ್ಲಿ ಕಾಲ್ ಭಾಗನೂ ಇಲ್ಲ ನೀನು. ಬಂದ್ಬಿಟ್ಟ ಇಲ್ಲಿ ದೊಡ್ಡದಾಗಿ ಅವಳೇನೋ ಹೇಳದ್ಲು ಅಂತಾನ. ಯಾಕೆ ಸೀಮಾ ಹಿಂಗ್ ಮಾಡ್ತಾ ಇದ್ಯಾ? ವಾಸು, ಯಾಕೆ ಇಲ್ಲೇ ನಿಂತ್ಕೊಂಡಿದ್ಯಾ? ಒಳಗೆ ಹೋಗಿ ಕುತ್ಕೊಂಬತ್ತಾನೆ. ಸೀಮಾ, ಏನು ಸೀಮಾ ಇವನ್ನ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದೆಯಲ್ಲ, ಹಿಂಗೇನ ನಿನ್ ಗಂಡನಾಗನ್ನ ವಿಚಾರಿಸ್ಕೊಳ್ಳೋದು? ಈಗ ತಾನೇ ಬಂದೆ ಅಕ್ಕ, ನೋಡಿ ಒಳಕ್ಕೂ ಕರಿತಾ ಇಲ್ಲ, ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದ್ದಾಳೆ ನಿಮ್ಮ ನಾದ್ನಿ. ಅವಳಿಗೆ ಬುದ್ಧಿನೇ ಇಲ್ಲ. ಏನ್ ಮಾಡಕ್ಕಾಗುತ್ತೆ, ಒಬ್ಬೊಬ್ರು ಹಂಗಿರ್ತಾರೆ. ನಡಿ ಒಳಿಕೆ.
ಕೂತ್ಕೋ ವಾಸು. ಲಾವಣ್ಯ, ನಿಂಗೆ ಯಾಕೋ ಅತಿ ಆಯ್ತು. ನಿಂದು ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿ ಇರ್ಬೇಕು. ಅಲ್ಲ, ನಾನು ಇಂಜಿನಿಯರಿಂಗ್ ಫೇಲ್ ಆಗಿದ್ದೀನಿ ಅಂತನ ನೀನ್ ಯಾಕೆ ಇವನಿಗೆ ಹೇಳಿದ್ಯಾ? ಯಾಕೆ ಹೇಳಿದೆ ಅಂತ? ಅಷ್ಟಕ್ಕೂ ಇವನ್ ಜೊತೆ ನನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಿದ್ಯಾ ನೀನು? ಅದೆಂದಿಗೂ ಸಾಧ್ಯನೇ ಇಲ್ಲ. ಅಯ್ಯೋ ಬಿಡು ಸೀಮಾ, ಎಂದಿದ್ರು ಗೊತ್ತಾಗ್ಲೇಬೇಕಲ್ಲ. ಇವನು ಇಂಜಿನಿಯರಿಂಗ್ ಫೇಲ್ ಆಗಿದಾನಂತೆ, ಹೆಂಗು ಇಲ್ಲೇ ಇದ್ದಾನೆ. ಅವರು ಅನುಕೂಲವಾಗಿದ್ದಾರೆ, ಅವ್ರದ್ದು ಹೊಸ ಮನೇನೆ. ನೋಡಿದ್ಯಲ್ಲ ನೀನೇನೆ. ಪಾಪ ಅವನ್ಗೆ ನೀನು ಅಂದ್ರೆ ತುಂಬಾ ಇಷ್ಟ ಅಂತೆ. ಅದಕ್ಕೆ ನನ್ನ ಹತ್ರ ಹೇಳ್ದ, ನಿನ್ನ ಹತ್ರ ಹೇಳಿದ್ರೆ ನೀನ್ ಬೈತೀಯ ಅಂತಾನ. ಅದಕ್ಕೆ ನಾನು ಬಾರಪ್ಪ ಮನೆ ಹತ್ರ, ಅವ್ರ ಅಣ್ಣನ ಬತ್ತಾರೀಗ ಮಾತಾಡೋಣ ಅಂತ ಕರೆಸ್ತೆ. ಇವನಂತ ಒಳ್ಳೆ ಹುಡುಗ ಇನ್ಯಾರು ಸಿಗ್ತಾರೆ ಹೇಳು? ಇದ್ದೂರಾಗೆ ಇರ್ಬೋದು ಆರಾಮಾಗಿ. ಗಂಡನ ಮನೆ ತವ್ರ ಮನೆ ಎರಡು ಒಂದೇ ಊರಲ್ಲಿ ಇರ್ತೀಯ. ಚೆನ್ನಾಗಿರುತ್ತೆ ಬಿಡು, ಏನೂ ಆಗಲ್ಲ. ವಾಸು, ನೀನ್ ಕೂತ್ಕೋ. ನೋಡು ಲಾವಣ್ಯ, ನೀನು ನಿನ್ ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ಯಾ. ನನಗೆ ಗಂಡು ಹುಡುಕಕ್ಕೆ ನೀನ್ ಯಾರು? ನಿನ್ಗೂ ನನ್ನ ಮದ್ವೆಗೂ ಏನ್ ಸಂಬಂಧ? ನನ್ನ ಅಪ್ಪ ಇದ್ದಾರೆ, ನಮ್ಮ ಅಮ್ಮ ಇದ್ದಾರೆ, ಅವ್ರು ನನ್ನ ಮದ್ವೆ ಮಾಡ್ತಾರೆ, ನೀನಲ್ಲ. ನೀನ್ ತೋರಿಸಿದ ಗಂಡ ನಾನು ಯಾವುದೇ ಕಾರಣಕ್ಕೂ ಮದ್ವೆ ಆಗಲ್ಲ. ಯಾಕಾಗಲ್ಲ ಸೀಮಾ? ಹಾಗೇ ಆಗುತ್ತೆ. ನಿಮ್ಮ ಅಣ್ಣ ಬರ್ತಾರಲ್ಲ ಈಗ, ಅವ್ರ ಹತ್ರ ಹೇಳುವಂತೆ ಇದೇ ವಿಷಯನ. ಪಾಪ ಇವನು ಎಷ್ಟು ನೀನ್ ಇಷ್ಟಪಡ್ತಿದ್ದಾನೆ. ನೀನ್ ಇಷ್ಟಪಡೋರ್ಗಿಂದಾನ ನಿನ್ನನ್ನು ಇಷ್ಟಪಟ್ಟವ್ರ ಜೊತೆ ನೀನಿದ್ರೆ ನೀನು ಸುಖವಾಗಿರ್ತೀಯ, ಗೊತ್ತಾಯ್ತಾ? ಅದಕ್ಕೆ ನೀನು ಸುಖವಾಗಿರ್ಲಿ ಅಂತಾನ ಇವನ್ನ ಇಲ್ಲಿ ಕರ್ಸಿರೋದು. ಅರ್ಥ ಮಾಡ್ಕೊ. ನಾನು ಯಾಕೆ ಈ ನಿನ್ ಮದ್ವೆ ಇವನ್ ಜೊತೆ ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀನಿ ಅಂತ ಅರ್ಥ ಮಾಡ್ಕೊಂಡು ಸುಮ್ನೆ ಮದ್ವೆಗೆ ಒಪ್ಕೊಳಕ್ ಕಲ್ಕ. ಹಠ ಮಾಡ್ಬೇಡ. ನಿನ್ನೊಳಕ್ಕೆ ನಾನು ಹೇಳ್ತಾ ಇರೋದು. ರೀ ಬಂದ್ರ? ಸೀಮಾ, ನಿಮ್ಮ ಅಣ್ಣ ಬಂದಿದ್ದಾರೆ ನೋಡಿ. ರೀ, ವಾಸು ಬಂದಿದ್ದಾನೆ ಸೀಮನ್ನ ನೋಡ್ಕೊಂಡು ಹೋಗಕ್ಕೆ. ನಿನ್ನ ಹೆಂಡತಿ ಮಾಡ್ತಾ ಇರೋದು ತುಂಬಾ ದೊಡ್ಡ ತಪ್ಪು. ಅಲ್ಲ, ನನಗೆ ಗಂಡು ಹುಡುಕಕ್ಕೆ ಇವಳು ಯಾರು ಅಂತ? ಇವಳು ಯಾರು ಹೇಳು? ನನಗೆ ತುಂಬಾ ಸಿಟ್ಟು ಬರ್ತೈತೆ ನಿನ್ನ ಹೆಂಡತಿ ಮೇಲೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಸಕ್ಕೆ ಹೇಳು. ಇಲ್ಲ ಅಂತಂದ್ರೆ ಏನೂ ಇಲ್ಲ, ಪರಿಣಾಮ ನೆಟ್ಗಿರಲ್ಲ, ಹೇಳಿರ್ತೀನಿ. ಯಾಕೆ ಸೀಮಾ ಹಿಂಗಾಡ್ತಾ ಇದ್ಯಾ? ಅವನು ಇದ್ದೂರಾನೆ. ವಾಸು ತುಂಬಾ ಒಳ್ಳೆ ಹುಡುಗ, ಕೆಟ್ಟ ಅಭ್ಯಾಸ ಇಲ್ಲ, ಏನೂ ಇಲ್ಲ. ಅವನು ತುಂಬಾ ಚೆನ್ನಾಗಿದ್ದಾನೆ, ಅವ್ರದ್ದು ಜಮೀನ್ ಐತೆ, ಹೊಸ ಮನೆ ಕಟ್ಟಿದ್ದಾನೆ. ಅದಕ್ಕಿಂತ ನಿನ್ಗೆ ಇನ್ನೇನು ಬೇಕು? ನಿನ್ನ ತುಂಬಾ ಇಷ್ಟಪಡ್ತಾನಂತೆ ಅವನು. ಹಂಗಂತ ಲಾವಣ್ಯ ಹೇಳಿದ್ಲು. ಅದಕ್ಕೆ ಮನೆ ಕರ್ಸು, ನೋಡೋಣ, ಮಾತಾಡೋಣ ಅಂತ ಹೇಳಿದೆ ನಾನೇನೆ. ನೋಡೋಣ ಬಿಡು, ನಮಗೂ ಅವ್ರಿಗೂ ಸಂಬಂಧ ಆಗ್ಬಂದ್ರೆ ಮದುವೆ ಆಗುವಂತೆ. ಏನಾಗಿದೆ? ಚೆನ್ನಾಗಿದೆ ಅಂತಾನೆ ಅವನು. ಅವನು ಚೆನ್ನಾಗಿದ್ದಾನ? ಸೊಳ್ಳೆ ಅವನ ಸ್ಕೂಲಲ್ಲೆಲ್ಲ ಸೊಳ್ಳೆ ಅಂತಿದ್ರು ನನ್ನ ಫ್ರೆಂಡ್ಸ್ ಎಲ್ಲ. ನಾವೆಲ್ಲ ಸೊಳ್ಳೆ ಅಂತ ಆಡ್ಕೊಂಡು ನಗ್ತಾ ಇದ್ವಿ. ಇಂಥವನ್ನ ನಾನ್ ಮದ್ವೆ ಆಗದ? ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಜೊತೆ ಇವನ್ನ ನೋಡಿದ್ರೆ ಅಷ್ಟೇನೆ ಆಡ್ಕೊಂಡು ನಕ್ ಬಿಡ್ತಾರೆ. ಯಾವ್ದೇ ಕಾರಣಕ್ಕೂ ನಾನು ಇವನ್ನ ಮದ್ವೆ ಆಗಲ್ಲ. ಮೊದ್ಲು ಇವನ್ನ ಆಚೆ ಕಳ್ಸು. ನನ್ಗಿಷ್ಟ ಇಲ್ದಿರೋದನ್ನ ಮಾಡಕ್ ಹೋಗ್ಬೇಡಿ. ನೀನು ನಿನ್ನ ಹೆಂಡತಿ ಸೇರ್ಕೊಂಡು ಏನು ಅನ್ಕೊಂಡ್ಬಿಟ್ಟಿದ್ರ ನೀವಿಬ್ರು? ನಾನೇನೇ ನಿಮ್ ಗುಲಾಮಿನ? ನೀವ್ ಹೇಳ್ದಂಗೆ ಕೇಳ್ಕೊಂಡು ನೀವು ತೋರಿಸಿದ ಹುಡುಗನ ಮದ್ವೆ ಆಗಕ್ಕೆ? ನನಗೂ ಕನ್ಸಿದೆ, ಆಸೆ ಇದೆ. ನನ್ನಂತ ನಾನು ಎಂತ ಹುಡುಗನ ಮದ್ವೆ ಆಗ್ಬೇಕು ಅನ್ನೋ ಡ್ರೀಮ್ ಇದೆ. ಅದನ್ನೆಲ್ಲನ ಸಾಯಿಸ್ಬಿಟ್ಟು ಇವನ್ನ ಮದ್ವೆ ಆಗಕ್ಕೆ ಸಾಧ್ಯನೇ ಇಲ್ಲ. ಸೀಮಾ, ಇಂಥ ಹುಡುಗ ನಿನ್ಗೆಲ್ಲೂ ಸಿಗಲ್ಲ. ಸುಮ್ಮನೆ ಆಟ ಮಾಡಬೇಡ. ನೀನು ಫೇಲ್ ಆಗಿದ್ಯಾ, ಅವನು ಫೇಲ್ ಆಗಿದ್ದಾನೆ. ಒಂದೇ ಏಜು. ಏನೋ ಒಂದು ಸ್ವಲ್ಪ ನೋಡಕ್ಕೆ ಸಣ್ಣಕ್ಕಿದ್ದಾನೆ, ಅಷ್ಟು ಬಿಟ್ಟರೆ ಇನ್ನೆಲ್ಲದರಲ್ಲೂ ನೀಗಿನ ಉತ್ತಮನೇ. ಗೊತ್ತಾಯ್ತಾ? ಅಪ್ಪ ಬರ್ಲಿ, ಇರು, ಮಾತಾಡೋಣ. ನೋಡೋಣ, ನೀನೇನಾದ್ರೂ ನಾನು ಹೇಳೋದು ಹೇಳಿದ್ದೀನಿ. ಇನ್ನೇನಾದ್ರೂ ಇವನ್ ಜೊತೆ ನನ್ನ ಮದ್ವೆ ಅದು ಇದು ಅಂತ ಮುಂದುವರೆದ್ರೆ ಪರಿಣಾಮ ನೀನೇ ಎದುರಿಸಬೇಕಾಗುತ್ತೆ. ನೀನು ನಿನ್ನ ಹೆಂಡತಿನೂ ಹುಷಾರು. ನನಗಂತೂ ಇವನು ಇಷ್ಟ ಇಲ್ಲ ಅಷ್ಟೇನೆ ಹೇಳೋದು. ನಾನು ಇನ್ನೇನು ಮಾತಾಡಲ್ಲ. ಸೀಮಾ, ಅದು ಏನು ಗೊತ್ತಾ, ಇವನು ನನಗೆ ಸೂಟ್ ಆಗಲ್ಲ, ನಿನಗೆ ಸೂಟ್ ಆಗ್ತಾನೆ. ನೀನು ಅವನು ಒಂದೇ ತರ ಇದೆಯಾ, ನಿಮ್ಮಿಬ್ರಿಗೂ ಮ್ಯಾಚಿಂಗ್ ಆಗುತ್ತೆ. ನಮ್ಮ ಅಣ್ಣಂಗೂ ನಿನಗೂ ಯಾವುದೇ ಕಾರಣಕ್ಕೂ ಮ್ಯಾಚ್ ಆಗಲ್ಲ. ನೀನ್ ಬೇಕಂದ್ರೆ ಕಟ್ಕೊಂಡು ಹೋಗ್ತಾ ಇರೋ ಅವ್ರ ಮನೆಗೆ. ನನ್ ಕಟ್ಟಕ್ ನೋಡ್ಬೇಡ ಇಂಥವನಿಗೆ. ಸೀಮಾ, ನಿಂತ್ಕೊಳ್ಳಿ ಸೀಮಾ. ಸೀಮಾ ಬಾಯಿಲಿ ಸೀಮಾ. ನನ್ನ ಹೆಸರು ಕರೆದ್ರೆ ಏನೂ ಇಲ್ಲ. ಇನ್ನೊಂದ್ಸಲ ನಮ್ಮ ಮನೆ ಕಡೆ ತಿರುಗಿದ್ರೆ ನಿನ್ ಕಾಲ್ ಕತ್ತರಿಸ್ಬಿಡ್ತೀನಿ. ಮುಚ್ಕೊಂಡು ಎದ್ದೋಗಿಲ್ಲಿಂದನ. ನನ್ನ ಹತ್ರ ಉಗಿಸ್ಕೋಬೇಡ. ಅಯ್ಯೋ ಸೀಮಾ, ಹಂಗಲ್ಲ. ಅದು ಏನು ಗೊತ್ತಾ, ನಿನಗೆ ಏನೇನು ಬೇಕು ಅದೆಲ್ಲ ಕೊಡಿಸ್ತೀನಿ. ನಾವು ಊಟಿ ಕೊಡೈಕೆನಲ್ಲು ಆ ಕಡೆ ಎಲ್ಲನ ಟ್ರಿಪ್ ಹೋಗೋಣ ಹನಿಮೂನ್ಗೆ. ಮದುವೆ ಆದಮೇಲೆ ಇನ್ನೂ ಏನೇನೋ ಪ್ಲ್ಯಾನ್ ಇದೆ. ಅದನ್ನೆಲ್ಲನ ನಿನಗೋಸ್ಕರನೇ ನಾನು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ. ನಿನ್ ಪ್ಲಾನಿಂಗ್ ಮನೆ ಧೂಳಯ್ಯ. ಮುಚ್ಕೊಂಡು ಎದ್ದೋಗ. ಪ್ಲಾನಿಂಗ್ ಅಂತೆ ಪ್ಲಾನಿಂಗ್. ಇವನಿಗೆ ಪ್ಲಾನಿಂಗು ಯಾವನಿಗೆ ಬೇಕಾಗೈತಿ? ನಾನು ಇಂಟರ್ನ್ಯಾಷನಲ್ ಲೆವೆಲ್ ಹುಡುಗಿ, ನೀನು ಲೋ ಕ್ಲಾಸ್ ವಿಲೇಜ್ ಬಾಯ್. ನಿನಗೂ ನನಗೂ ಯಾವುದೇ ಕಾರಣಕ್ಕೂ ಏನೋ ಒಂದೇ ಒಂದು ಪಾಯಿಂಟೂ ಮ್ಯಾಚ್ ಇಲ್ಲ. ಅಯ್ಯೋ ಆಗನ್ಬೇಡ ಸೀಮಾ, ಮದುವೆ ಆದಮೇಲೆ ಎಲ್ಲ ಮ್ಯಾಚಿಂಗು ಸರಿ ಆಗುತ್ತೆ. ಹೋಗಿ ಇಂಥ ದಡ್ಡ ನನ್ನ ಮಗನ ಹತ್ರ ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಸೀಮಾ ವಾಸು ನೀನೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಅವಳು ಒಪ್ಸೋ ಜವಾಬ್ದಾರಿ ನಮ್ದು. ಸರಿ ಅಕ್ಕ, ಆಯಿತು. ನನಗೇನೋ ಇಷ್ಟನೇ. ಅವಳೇ ಸಿಟ್ಟು ಮಾಡ್ಕೊಂಡು ಹೋಗಿದ್ದಾಳೆ. ಮದುವೆ ಆದಮೇಲೆ ಸರಿ ಆಗ್ತಾಳೆ ಬಿಡಿ, ಪರವಾಗಿಲ್ಲ. ನಾನೆಲ್ಲ ಸರಿ ಮಾಡ್ತೀನಿ ಅವಳನ್ನ. ಅವಳು ಅಂದರೆ ನನಗೆ ತುಂಬ ಇಷ್ಟ. ಹೈಸ್ಕೂಲಿಂದನೇ ನಾನು ಅವಳನ್ನ ಲವ್ ಮಾಡ್ತಾ ಇದ್ದೆ. ಅವಳೇ ನನ್ನ ಪ್ರೀತಿನ ಒಪ್ಕೊಳ್ಳೇ ಇಲ್ಲ. ಹೆಂಗೋ ನಿಮ್ಮ ದಯೆಯಿಂದ ನಾನು ಇಷ್ಟಪಟ್ಟಿರೋ ಹುಡುಗಿ ನನಗೆ ಸಿಗ್ತಾಳಲ್ಲ, ಅಷ್ಟೇ ಸಾಕು. ಆಯಿತು ವಾಸು, ನಮ್ಮ ಅಪ್ಪ ಅಮ್ಮ ಬಂದಮೇಲೆ ಮಾತಾಡ್ಬಿಟ್ಟು ನಿನಗೆ ಹೇಳಿ ಕಳಿಸ್ತೀವಿ. ಸರಿ ಆಯಿತು ಬಾವ. ಹಾಗೆ ಆಗಲಿ. ಏನು ಭಾವನ? ನಾನು ನಿನಗೆ ಭಾವನಾ? ಲಾವಣ್ಯಕ್ಕೆ ನನಗೆ ಅಕ್ಕ ಆದಮೇಲೆ ನೀವು ನನ್ನ ಭಾವನೆ. ನಿನ್ನ ತಂಗಿನ ನಾನು ಮದುವೆ ಆದಮೇಲೆ ನೀವು ನನಗೆ ಭಾವನೆ ಆಗಬೇಕಲ್ಲ, ಅದಕ್ಕೆ.
ಓ ತುಂಬಾ ಬುದ್ಧಿವಂತ ಕಣ ನೀನು ವಾಸು. ಸರಿ ಆಯ್ತು, ಕೂತ್ಕೊಂಡಿರು, ಜ್ಯೂಸ್ ತಗೊಂಬತ್ತೀನಿ. ಹಾಂ ಸರಿ ಅಕ್ಕ, ಆಯಿತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.